1980ಯಲ್ಲಿ IBM ಕಂಪ್ನಿ 1 GB ಹಾರ್ಡ್ ಡ್ರೈವ್ ತಯಾರಿಸಿದ್ರು. ಅದರ ಕಾಸ್ಟ್ ಬಂದು ಆ ಟೈಮಿಗೆ 32 ಲಕ್ಷ. ಈ ಕಾಲದಲ್ಲಿ 1 GB ಕಾಸ್ಟ್ ಬಂದು ಏನೊಂದು 25 ರೂಪಾಯಿ ಇರಬಹುದು ಲೋನ್ ಅಲ್ಲಿ. 1 GB ಅಷ್ಟೊಂದು ಕಾಸ್ಟ್ಲಿ ಇತ್ತಂದ್ರೆ ಆ ಟೈಮಲ್ಲಿ ಒಂದೊಂದು MB ಎಷ್ಟು ಕೇರ್ಫುಲ್ ಆಗಿ ಯೂಸ್ ಮಾಡ್ತಿದ್ರು ನೀವೇ ಲೆಕ್ಕ ಹಾಕೊಳ್ರಿ ಆ ಟೈಮಲ್ಲಿ. ಫ್ಯಾಕ್ಟ್ ನಂಬರ್ 2, ನಮ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡೋ ಟೈರ್ಸ್ ಗಳು ಆಕ್ಚುಲಿ ಒಂದ್ ಟೈಮಲ್ಲಿ ವೈಟ್ ಕಲರ್ ಇರ್ತಾ ಇತ್ತು. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ರಬ್ಬರ್ ಇಂದ ಮಾಡ್ತಾರೆ. ವೈಟ್ ಕಲರ್ ಇದ್ದಾಗ ನ್ಯಾಚುರಲ್ ರಬ್ಬರ್ ಬೇಗ ಹಾಳಾಗೋದು. ಸೊ ಟೈರ್ಸ್ ಹಾಳಾಗ್ತಿರೋದನ್ನ ನೋಡಿ ಅದಕ್ಕೆ ಕಾರ್ಬನ್ ಬ್ಲಾಕ್ ನ ಆಡ್ ಮಾಡಿದ್ರು. ಸೊ ಈ ಕಾರ್ಬನ್ ಬ್ಲಾಕ್ ನ ಆಡ್ ಮಾಡಿದಾಗ್ಲಿಂದ ಟೈರ್ಸ್ ಇನ ವೇರ್ ಅಂಡ್ ಟೇರ್ ಕಡಿಮೆ ಆಯ್ತು. ಸೊ ಅವಾಗ್ಲಿಂದ ಇದನ್ನೇ ಪ್ರಾಕ್ಟೀಸ್ ಮಾಡಿ ಈಗ ಫೈನಲ್ ಆಗಿ ಟೈರ್ಸ್ ಬ್ಲಾಕ್ ಯೂಸ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 3, ಕಲಾಂ ಸ್ಯಾಟ್. ಇದು ಇಂಡಿಯಾದ ಸ್ಮಾಲೆಸ್ಟ್ ಸ್ಯಾಟಲೈಟ್. ಈ ಸ್ಯಾಟಲೈಟ್ weight ಬಂದು 64 ಗ್ರಾಮ್. ಇದು 3D ಪ್ರಿಂಟೆಡ್ ಕಾರ್ಬನ್ ಫೈಬರ್ ಸ್ಯಾಟಲೈಟ್. ಇದನ್ನ ಇಂಡಿಯನ್ ಸ್ಟೂಡೆಂಟ್ ಡಿಸೈನ್ ಮಾಡಿರೋದು. ಈ ಸ್ಯಾಟಲೈಟ್ ಗೆ APJ ಅಬ್ದುಲ್ ಕಲಾಂ ಅವರ ಹೆಸರಿಟ್ಟಿದ್ದಾರೆ. ಇದನ್ನ 2017ರಲ್ಲಿ ನಾಸಾ ಅವರು ಲಾಂಚ್ ಮಾಡಿದ್ರು. ಇದರ ಮಿಷನ್ ಟೈಮಿಂಗ್ ಬಂದು 240 ಮಿನಿಟ್. ಮತ್ತೆ ಇದು ಸ್ಪೇಸ್ ಅಲ್ಲಿರೋ ರೇಡಿಯೇಷನ್ ನ ಮೆಜರ್ ಮಾಡಕ್ಕೆ ಈ ಸ್ಯಾಟಲೈಟ್ ನ ಲಾಂಚ್ ಮಾಡಿದ್ರು. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತಿಳ್ಕೊಳಕ್ಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ.